ರೀ ರೀ ತಪ್ಪಾಯ್ತು ಕಣ್ರಿ. ಆ ಸುಗುಣತೆ ಬುದ್ಧಿ ಎಂಥದ್ದಂತ ಗೊತ್ತಾಯ್ತು. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಮನ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡಿ ಕಣ್ರಿ. ರೀ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇವಾಗಾದ್ರೂ ಗೊತ್ತಾಯ್ತಾ ಅವತ್ತೆ ಬುದ್ಧಿ ಏನು ಅಂತ ನಿನಗೆ? ಗೊತ್ತಾಯ್ತಾ ಇವಾಗಾದ್ರೂ? ಹೋಗಿದ್ದೆ ತಾನೇ, ಹೋಗ್ತಾ ಇರು. ನೀನು ಬಂದಾಗ ಬಿಟ್ಕೊಳ್ಳೋದಿಲ್ಲ ಕಣೆ. ನೀನು ಬೇಕಾದಾಗ ಹೋದೆ, ನೀನು ಬಂದಿದ್ದ ತಕ್ಷಣ ನಾನು ಬಿಟ್ಕೋಬೇಕಾ? ಬಿಟ್ಕೊಳ್ಳೋದಿಲ್ಲ, ಹೊರಟೋಗ್ತಾ ಇರು ಇಲ್ಲಿಂದನ. ರೀ ಪ್ಲೀಸ್ ಕಣ್ರಿ, ಪ್ಲೀಸ್ ಆ ರೀತಿ ಮಾತಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ನನ್ನ ತಪ್ಪಾಯ್ತು. ಆ ಸುಗುಣತೆ ಬುದ್ಧಿ ಗೊತ್ತಿಲ್ದಲೆ ನನ್ನ ಮನೆ ಬಿಟ್ಟು ಹೋಗಿದ್ದು ತಪ್ಪಾಯ್ತು ಕಣ್ರಿ. ಏಯ್ ಹೋಗ್ತಾ ಇರು, ಈ ಮನೆ ಒಳಗಡೆ ಕಾಲು ಇಡ್ಸಲ್ಲ ನಿನ್ನ. ಹೋಗ್ತಾ ಇರು. ನೀನು ಬೇಕಾದಾಗ ಬರೋಕ್ಕೆ, ನೀನು ಬೆಡ್ದಿಲ್ದಾಗ ಹೋಗೋಕ್ಕೆ ಇದೇನು ಛತ್ರ ಮಾಡ್ಕೊಂಡಿದ್ಯಾ? ನೀನು ಛತ್ರ ಮಾಡ್ಕೊಂಡಿದ್ಯೇನೆ? ಹಾಗೆ ಹೇಳ್ಬೇಡ್ರಿ ಕಣ್ರಿ ಪ್ಲೀಸ್. ನಾನಂತೂ ಇರಲ್ಲ. ನೀವೇನಾದರೂ ಒಳಗಡೆ ಬಿಡ್ಕೊಂಬಿಲ್ಲ ಅಂತಂದ್ರೆ ನಾನಂತೂ ಇರೋದಿಲ್ಲ. ಏನಾದರೂ ಮಾಡ್ಕೊಬಿಡ್ತೀನಿ. ನಿಜ, ನಾನು ಇರೋದಿಲ್ಲ. ನಾನಂತೂ ಈ ಭೂಮಿ ಮೇಲೆ ಇರೋದಿಲ್ಲ ಕಣ್ರಿ. ನೀವು ನನಗೆ ಕ್ಷಮಿಸ್ಲಿಲ್ಲ ಅಂತಂದರೆ, ತಪ್ಪಾಯಿತು ಅಂತ ಕೇಳಿದ್ನಲ್ಲ, ಏನೋ ಗೊತ್ತಾಗ್ದಲೆ ತಪ್ಪು ಮಾಡಿಬಿಟ್ಟೆ, ಗೊತ್ತಾಗಲಿಲ್ಲ, ಆಯಿತು. ನಮ್ಮ ಅತ್ತೆ ಒಳ್ಳೆಯವಳು, ಸುಗುಣತ್ತೆ ಅಂದ್ಕೊಂಡಿದ್ದೆ. ಆದರೆ ಅವಳು ಎಂಥ ದರಿದ್ರದವಳು, ಎಂಥವಳು ಅಂತ ಈಗ ಗೊತ್ತಾಯಿತು. ಎಂಥ ಅವಳು ದುರ್ಬುದ್ಧಿ ಐತೆ. ಅವಳ ಹತ್ರ ನಾನು ಚೆನ್ನಾಗಿರ್ಬೇಕು ಅನ್ನೋದು ಸ್ವಾರ್ಥ. ಸ್ವಾರ್ಥದ ಬುದ್ಧಿ ಜಾಸ್ತಿ. ನಾನೊಬ್ಬಳೇ ಚೆನ್ನಾಗಿರಬೇಕು ಅನ್ನೋದು ಬುದ್ಧಿ ಜಾಸ್ತಿ ಇರೋದು. ಮತ್ತೆ ಬುದ್ಧಿ ಗೊತ್ತಾಯಿತು. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗಬೇಡಿ ರೀ. ಬೇಡ ಅಂತ ಮಾತ್ರ ಹೇಳ್ಬೇಡಿ. ಮನೆ ಒಳಗಡೆ ಬರಬೇಡ ಅಂತ ಮಾತ್ರ ಹೇಳ್ಬೇಡಿ. ಇವಳನ್ನ ಇವಾಗಲೇ ನಾನು ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಲೇಸಿಯಾಗಿ ತಗೊಬಿಡ್ತಾಳೆ. ತುಂಬ ಅವಳು ನನ್ನ ಕೀಳಾಗಿ ನೋಡ್ತಾಳೆ. ಅದಕ್ಕೆ ಸ್ವಲ್ಪ ಇಲ್ಲೇ ಮನೆ ಮುಂದೆನೇ ನಿಲ್ಲಿಸ್ಬೇಕು. ಏನೋ ಇಷ್ಟ ಇಲ್ಲ ಅನ್ನೋ ಥರ ಹೋಗ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಅಯ್ಯಂಬ್ಲಿ. ಅವಳು ಕೇಳಿದ ತಕ್ಷಣ ನಾನು ಒಳಗಡೆ ಕರ್ಕೊಬಿಟ್ರೆ ಬೆಲೆ ಇರೋದಿಲ್ಲ. ಚೆನ್ನಾಗಿ ಅಯ್ಯಂಬ್ಲಿ. ಬಿಟ್ಟು ಹೋಗಿದ್ದಕ್ಕೆ ಅಯ್ಯನಬೇಕು ಇನ್ನೂ ಇವಳು. ಎಲ್ಲೋಡು, ನಾನು ಹೋಗಿ ಅಪ್ಪನ ಅಮ್ಮನೂ ಅದಕ್ಕೇನು ಎಲ್ಲರನ್ನೂ ಕೇಳಬೇಕು. ಅಣ್ಣನೂ ಎಲ್ಲ ಕೇಳಬೇಕು. ಅಣ್ಣನ್ನೆಲ್ಲ ಕೇಳಿ ನಾನು ಒಳಗಡೆ ಬಿಡ್ಕೊಂಬೋದು ಇವಳನ್ನ. ಅವ್ರು ಏನಂತಾರೋ ಏನೋ ಅವ್ರನ್ನೆಲ್ಲ ಕೇಳಬೇಕು. ಅದಕ್ಕೇ ನೀನು ಬಂದಿದ್ದ ತಕ್ಷಣ ಬಿಡ್ಕೊಂಬಲ್ಲ ಅಂತ ಸ್ವಲ್ಪ ಆವಾಜ್ ಹಾಕ್ತೀನಿ. ನಾನು ಸ್ವಲ್ಪ ಗಂಡಸ್ತಾನ ತೋರಿಸ್ಬೇಕು. ತೋರಿಸಿದ್ರೇ ಮತ್ತೆ ಅವಳು ಬಂದಿದ್ದ ತಕ್ಷಣ ಬಿಡ್ಕೊಂಡ್ರೆ ಬಿಡು ಬರ್ಕೆಟ್ಟವ್ ನೀವು. ನಾನು ಇಷ್ಟು ದಿವಸ ಇಲ್ಲೋದಕ್ಕೆ ಬಂದಿದ್ದ ತಕ್ಷಣ ಬಾ ಒಳಗಡೆ ಅಂತ ಹೇಳಿ ಬಿಟ್ಕೊಬಿಟ್ಟ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾಳೆ. ನಾಳೆ ದಿನ ಏನಾದರೂ ಇನ್ನೊಂದು ಮಾತು ಬಂದಾಗ ಹೆಂಗೆ ಬೇಕಾದ್ರೂ ಮಾತಾಡ್ತಾಳೆ ಇವಳು ನನ್ನ. ಏನೋ ಗೊತ್ತಾಗಲಿಲ್ಲ ಕಣಪ್ಪ. ಆ ಸುಗುಣ ದರಿದ್ರದವಳ ಬುದ್ಧಿ ಗೊತ್ತಾಗಲಿಲ್ಲ. ಹೋಗ್ಬಿಟ್ಲು. ಹೋಗು, ಇವಾಗ ನಿಮ್ಮ ಅಮ್ಮನ ಮಾತು ಕೇಳು. ಸುಗುಣ ಚಿಕ್ಕಮ್ಮನ ಮಾತು ಕೇಳೋಗು. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು, ಅವ್ರ ಮಾತು ಕೇಳ್ಕೊಂಡು, ಎಲ್ಲ ಊರಲ್ಲೆಲ್ಲ ಯಾರ್ಯಾರು ಏನೇನೋ ಹೇಳ್ಕೊಡ್ತಾರೆ ಆ ಮಾತುಗಳೆಲ್ಲ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಅವ್ರು ಹಾಕಿದ ತಾಳಕ್ಕೆ ತಕ್ಕನಂಗೆ ಕುಣಿಯೋಗು. ಅವ್ರು ತಾಳ ಹಾಕ್ತಾರೆ, ನೀನು ಕುಣಿದ್ರೆ ಯಾರ ಕಾಲು ನೋಯ್ತೈತೆ? ನಿನ್ನ ಕಾಲೇ ನೋಯ್ಯೋದು. ತಾಳ ಹಾಕ್ತಾರೆ ಅವ್ರೇನು. ತಾಳ ಹಾಕ್ತೀನಿ ಕುಣಿಯಮ್ಮ ಅಂತ ಹೇಳಿ ಕುಣಿಸ್ತಾರೆ. ಕುಣಿದ್ರೆ ಯಾರ ಕಾಲು ನೋವೋದು? ನಿನ್ನ ಕಾಲೇ ತಾನೇ. ನಿಮ್ಮ ಅಮ್ಮನ ಮಾತು ಕೇಳಿ ಅದು ಸುಗುಣ ಅತ್ತೆ ಅಂತ ಹೇಳಿ ಹಿಂದೆ ಹೋಗಿದ್ದಕ್ಕೆ ಆಯ್ತಲ್ಲ ನೀನು ಸರಿಯಾಗಿ. ಇಲ್ಲೇ ಬಿದ್ದಿರೋ. ನಾನು ಬಿಡ್ಕೊಳ್ಳೋದಿಲ್ಲ. ನೀನು ಬಂದಿದ್ದ ತಕ್ಷಣ ಬಿಡ್ಕೊಳ್ಳೋದಿಲ್ಲ ಕಣೆ. ನಾನು ಈ ಮನೆ ಒಳಗಡೆ ಬಿಡ್ಕೊಳ್ಳೋದಿಲ್ಲ ನನ್ನ. ಹೋಗ್ತಾ ಇರು ನೀನು ಆಚೆಗೆ. ನಾನು ಬಿಡ್ಕೊಳ್ಳೋದಿಲ್ಲ. ನೀನು ಬೇಕಾದ ಬರೋಕ್ಕೇನಿದ್ದ? ನಾವೇನು ಮಾಡಿದ್ವಿ ಅಂಥದ್ದು ನಿನಗೆ? ಏನು ಮಾಡಿದ್ವಿ? ನಮ್ಮ ಅತ್ತೆ ಏನು ಮಾಡಿದ್ರು? ನಮ್ಮ ಅಣ್ಣ ಏನು ಮಾಡಿದ್ರು? ಅವ್ರು ಮಾಡಿರೋದು ಏನು ಮಾಡಿದ್ದಾರೆ ಅಂತ ತಪ್ಪು ಕೆಲಸ ಮಾಡಿದ್ದಾರೆ, ಏನು ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳಿ ತೋರಿಸಿ ನೀನು ಮಾತಾಡಬೇಕಾಗಿತ್ತು. ತೋರಿಸಿ ಮಾತಾಡಬೇಕಾಗಿತ್ತು ನೀನು. ಅಯ್ಯೋ ಅದನ್ನೇ ಹೇಳ್ಬೇಡ್ರಿ. ಒಂದು ಬರುತ್ತೆ ಒಂದು ಹೋಗುತ್ತೆ ಅಂತ ಹೇಳಿಲ್ವಾ? ಅಯ್ಯೋ ಅದನ್ನೇ ಮಾತಾಡ್ತಿದ್ರೆ, ಅದೇ ಆಟ ಸಾಧಿಸ್ತಾ ಇದ್ರೆ ಅದೇ ಮಾತಾಡಂಗಾಗುತ್ತೆ. ಪ್ಲೀಸ್ ಆ ರೀತಿ ಮಾತಾಡಬೇಡಿ. ತಪ್ಪಾಯಿತು ಅಂತ ಹೇಳ್ತಾ ಇದ್ದೀನಲ್ಲ, ಕ್ಷಮಿಸ್ಬಿಡಿ ಸರಿನಾ? ತಪ್ಪಾಯಿತು ಅಂತ ಇಷ್ಟೆಲ್ಲ ಕೇಳ್ಕೊಂಡ್ರು ಮತ್ತೆ ನೀವು ಬರಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ನನಗೆ ಮತ್ತೆ ಬುದ್ಧಿ ಗೊತ್ತಾಗಲಿಲ್ಲ. ನಾನು ಒಳ್ಳೆಯವರು ಅಂತ ಅಂದ್ಕೊಂಡೆ. ನನಗೇನು ಗೊತ್ತು? ನಾನೇನು ಯಾವತ್ತಾದ್ರೂ ನೋಡಿದ್ನ ಅವ್ರನ್ನ? ಅವ್ರ ಬುದ್ಧಿ ಏನಂತ ನನಗೆ ಗೊತ್ತಿತ್ತಾ? ಏನೋ ಸಿಟ್ಟಲ್ಲಿ ಬಿಡು ಅಂತ ಹೇಳಿ ಜಗಳ ಮಾಡ್ಕೊಂಡಾಗ ಏನು ಅದೆಲ್ಲ ಯೋಚನೆನೇ ಬರಲ್ಲ. ಎಲ್ಲರನ್ನೂ ನಂಬೋ ಥರ ಆಗುತ್ತೆ. ಜಗಳದ ಆಡಬೇಕಾದ್ರೆ ಏನು ಮಾತಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದಿದ್ದೇ ಕಣ್ರಿ. ಕಣಪ್ಪ ವಿಕ್ಕಿ, ಏನೋ ತಪ್ಪಾಯಿತು. ಇವಾಗ ಅವಳಿಗೇನೋ ಗೊತ್ತಾಗ್ದಲೆ ಹೋಗಿ ಅವಳೆ. ಅವಳ ಬುದ್ಧಿ ಏನು ಗೊತ್ತಾಗ್ದಲೆ ತಿಳ್ಕೊಂಬದಲೆ ಹೋಗಿ ಅವಳೆ. ಏನು ಮಾಡೋಕ್ಕಾಗುತ್ತೆ? ನಮಗೂ ಗೊತ್ತಿರಲಿಲ್ಲ ಕಣಪ್ಪ. ಅವಳ ಹತ್ರ ಇಂಥ ಬುದ್ಧಿ ಐತಿ ಅಂತ ನಮಗೂ ಗೊತ್ತಿರಲಿಲ್ಲ. ಏನೋ ಆಗೋದಾಗೈತಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬಂದವಳೆ ನಿಮ್ಮ ಮನೆ ಬಾಕ್ಲಿಗೆ ಬರ್ದಲ್ಲ ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳು ಅವಳು? ನಿಮ್ಮ ತಕ್ಕ ಬರ್ದಲ್ಲ ಇನ್ನೆಲ್ಲಿಗೆ ಹೋಗ್ತಾಳಪ್ಪ? ಏನೋ ಆಗೈತೆ, ಬಿಡ್ಕಳಪ್ಪ, ಒಳಕ್ಕೆ ಬಿಡ್ಕ. ಬೇಡ, ನೀನು ಕಾಲು ಇಕ್ಬೇಡ. ನಮ್ಮ ಮನೆ ಒಳಗಡೆ ಕಾಲು ಇಕ್ಬಿಟ್ರೆ ಏನಿಲ್ಲ, ತುಳ್ದಾಕ್ಬಿಡ್ತೀನಿ. ಇಕ್ಕಬೇಡ ನಿನ್ನ ಮನೆ ಒಳಗಡೆ ಕಾಲ. ನೀನು ಬರಬೇಡ. ನಿನ್ನ ಮನೆ ಅಂಗ್ಲ ತುಳಿಬೇಡ. ಹೊರಟೋಗ್ತಾ ಇರೋ. ನಿನ್ನ ಅನಿಷ್ಟ ಮುಖ ತೋರಿಸ್ಬೇಡ ನನಗೆ. ಅಮ್ಮ ನೋಡಮ್ಮ, ಹಿಂಗೆ ಅವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಅಮ್ಮ ಇವಾಗ ಏನು ಮಾಡೋದು? ಅವಳನ್ನ ಹೇಳ್ಕೊಂಬರೋಣ. ನಾನು ದರಿದ್ರದವಳನ್ನ. ನೀನೇ ಕಣೆ ನನ್ನ ಜೀವನ ಹಾಳು ಮಾಡ್ದವಳು. ಬಾರೆ ಸರಿ ಮಾಡು ಅಂತ ಅವಳನ್ನ ಹೇಳ್ಕೊಂಬರೋಣ. ನೋಡಿ ಎಂಥ ಕೆಲಸ ಮಾಡಿಬಿಟ್ಲು. ಅಯ್ಯೋ ನನ್ನ
ಆಯ್ತು ಇವಾಗ ನೋಡಿ ವಿಕ್ಕಿ ಏನೇ ಅಂದ್ರೂ ಕ್ಷಮಿಸಲ್ಲ. ಯಾಕೋ ಏನೋ ಕಣಮ್ಮ. ಅಯ್ಯೋ ನಾನು ಎಷ್ಟೇ ಕೇಳ್ಕೊಂಡ್ರು ಕ್ಷಮಿಸ್ತಾ ಇಲ್ಲ ವಿಕ್ಕಿ. ತುಂಬ ಸಿಟ್ಟು ಮಾಡ್ಕೊಂಡವನಮ್ಮ ಅವನು. ಅವಳು ಹೆಂಗನ ಸುಮ್ಮನೆ ಇದ್ದಾಳೆ. ಅವಳು ಒಂಥರ ಒಳ್ಳೆಯವಳು ಕಣಮ್ಮ ನಿಜವಾಗ್ಲೂ. ಮರಗಿತ್ತು ನಮ್ಮಮ್ಮ. ಇವತ್ತು ನಿಧಾನೋಸ್ತಿ, ಅಷ್ಟು ನಿಧಾನ ಯಾರಿಗೂ ಬರಲ್ಲ. ಇವತ್ತು ನೋಡು ನಾವೆಂತೆಂಥ ಮಾತೊಂದಿದ್ರು ನೆನ್ನೆ ಸಮಾಧಾನ ಮಾಡಿದ್ಲು. ಬಿಡು ವಿಕ್ಕಿ ಬರಲಿ ಮಾತಾಡೋಣ ಕೇಳೋಣ ಅಂತ ಎಷ್ಟು ಸಮಾಧಾನ ಮಾಡಿದ್ಲು. ಅವಳಷ್ಟು ನಮಗೆ ನಿಧಾನ ಬರಲ್ಲ. ಭಾಳ ನಿಧಾನಸ್ತಿ ಕಣಮ್ಮ. ಏನು ಕೊಟ್ಟರು ತೀರ್ದು ಮರಾಗಿತ್ತು ನಮ್ಮಮ್ಮಗೆ. ಏನಂದ ಬಂದಿದ್ನೆ ವಿಕ್ಕಿ? ಅಜ್ಜಿ ಬಂದಿದ್ರು. ಬಿಡ್ಕಮಲ ಈ ಮನೆ ಒಳಗಡೆ ಬಿಡ್ಕಮಲ ನಿನ್ನ ಇಲ್ಲೇ ಬಿದ್ದಿರು ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟವ್ರೆ. ಯಾಕಂದ್ರೆ ನಾನು ಹಿಂಗೆ ಮಾಡಿ ಹೋಗಿದ್ದಕ್ಕೆ ಅವ್ರು ತುಂಬ ಬೇಜಾರಾಗಿದ್ದಾರೆ ಕಣಮ್ಮ. ಏನು ಮಾಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ನಾನಂತೂ ಇರಲ್ಲ ಬಿಡು. ಬಾ, ಯಾಕೆ ಬೇಜಾರಾಗ್ತೀಯ? ಒಂದು 2 ದಿನ ಅವ್ರಿಗೂ ಸಿಟ್ಟು ಕಮ್ಮಿ ಆಗಲಿ. ಯಾಕಂದರೆ ಸಿಟ್ಟಿತ್ತಲ್ಲ, ನೀನು ಹಿಂಗೆ ಮಾಡೋದ್ಲು ನೋಡಪ್ಪ, ನಾವು ಹೆಂಗೆ ನೋಡ್ಕೊಂಡ್ರೆ ಹಿಂಗೆ ಮಾಡಿದ್ಲಲ್ಲ ನಮಗೆ ಅಂತ ಹೇಳಿ ಅವ್ರಿಗೆ ಸಿಟ್ಟೈತೆ. ಅದಕ್ಕಾಗಿನ ಬಾ ಬಾ ಕೂಕ ಬಾ ಇಲ್ಲೇ ನಮ್ಮ ಮನೆಯಾಗಿರ್ಬಾ ಅಂತ ನಿರ್ಧಾರ ಮಾತ್ರ ಮಾಡಕ್ಕೆ ಹೋಗ್ಬೇಡ. ಏನು ನಾವೇ ನೋಡ್ಕೊಂತೀವಿ, ಏನು ಮಾಡೋಕ್ಕಾಗುತ್ತೆ? ಇಲ್ಲ ಕಣಮ್ಮ, ನಾನು ಬರಲ್ಲ. ನಾನು ಇರೋದಾದರೆ ಈ ಮನೆಯಾಗಿರ್ತೀನಿ. ಇಲ್ಲ ಅಂತಂದ್ರೆ ನಾನು ಇರಲ್ಲ. ವಿಕ್ಕಿ ಕರೆದ್ರೆ ಇರ್ತೀನಿ. ಇಲ್ಲೇನು ಇಲ್ಲ ಕಣಮ್ಮ. ವಿಕ್ಕಿ ಕರೆದ್ರೆ ಮಾತ್ರ ಇದ್ದೀನಿ ಕಣಮ್ಮ ನಾನು. ಸುಮ್ಕಿರು, ಅಳ್ಬೇಡ. ಏನು ಮಾಡಕತ್ತ? ಅವ್ರಿಗೂ ಸಿಟ್ಟು ಬಂದೈತೆ. ಅವಳೆಲ್ಲ ಹೇಳ್ತಾಳೆ ಒಳಕ್ಕೆ ಹೋದ್ಮೇಲೆ. ಪ್ರೀತಿ ಹೇಳ್ತಾಳೆ, ಸುಮ್ಮನಿರು. ಅವಳ್ತಾಗ ಅಂತ ಬುದ್ಧಿ ಇಲ್ಲ ಕಣಮ್ಮ. ಯಾರನ್ನ ಹಾಳು ಮಾಡೋ ಅಂಥದ್ದು, ದೂರ ಮಾಡೋ ಅಂಥ ಬುದ್ಧಿ ಇಲ್ಲ. ಅವಳು ಹೇಳ್ತಾಳೆ, ಸುಮ್ಮನಿರು. ಅವಳು ಒಳ್ಳೆಯಳು. ಅವಳೇ ಹೇಳ್ತಾಳೆ ಒಳಕ್ಕೆ ಹೋದ್ಮೇಲೆ. ಹಂಗೆ ಮಾತಾಡಬೇಡ ಕಣಪ್ಪ. ಅವಳು ಎಲ್ಲಿಗೆ ಹೋಗ್ತಾಳೆ? ನೀನು ಲವ್ ಮಾಡಿ ಮದುವೆ ಆಗಿರೋದು ಚೆನ್ನಾಗಿರಬೇಕು ಅಂತ ಹೇಳಿ ಅವಳು ಬುದ್ಧಿವಾದ ಹೇಳ್ತಾಳೆ. ಸುಮ್ಮನಿರು. ಅವಳು ಹೇಳಿ ಬರ್ತಾಳೆ, ಕರ್ಕೊಂಡು ಹೋಗ್ತಾರೆ. ಸುಮ್ಮನಿರು. ಅವ್ರೇನು ಹಂಗೆ ಕೈ ಬಿಡಲ್ಲ. ಸಿಟ್ಟಿನಾಗೆ 2 ದಿನ ಬಿಟ್ಟು ಹೋಗಿದ್ಕೆ ಅವ್ನು ಬೋಸ್ಲಿ ಗೊತ್ತಾಗಲಿ ಅಂತ ಹೇಳಿ ಸುಮ್ಮನಾಗಿ ಅವನಿ. ಸುಮ್ಕಿರು, ಏನಾಗಲ್ಲ. ಸುಮ್ಕಿರಮ್ಮ, ಅಳ್ಬೇಡ. ಸುಮ್ಕಿರು, ಅಳ್ಬೇಡ. ಬಾ ಕೂಕ ಬಾ ಇಲ್ಲಿ. ನಿನಗೆ ಏನು ಮನೆ ಇಲ್ವೇ? ಬಾ, ನಾವು ಒಯ್ದಿವೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಅದರಿದ್ರದವಳಿಗೆನ ಯಾರೂ ಇಲ್ಲ. ತವ್ರ ಮನೆಯವರು ಇಲ್ಲ, ಗಂಡನ ಮನೆಯವರು ಇಲ್ಲ. ಇಲ್ಲೆಲ್ಲ ಯಾರು ಮಾತಾಡ್ಸಲ್ಲ ಅವಳನ್ನ. ಅವಳಿಗೂ ಎಷ್ಟು ಜನ ಇದ್ದಾರೆ. ಹಂಗಂದ್ರೆ ನೋಡವಳು ಹೆಂಗೆ ಮೆರೆದಾಡ್ಕೊಂಡು ಹೆಂಗೆ ಆ ಥರ ಆಡ್ಕೊಂಡು ಹೆಂಗೈತೆ. ಕಪ್ಪಲಟ್ಟಿದ್ದಂಗೆ ಥೂ ಅವಳಂತ ಊರು ಕಪ್ಪಲಟ್ಟ ನಿಲ್ಲು ನೋಡಲಿಲ್ಲಪ್ಪ. ನನಗೆ ಬಾಯಿ ಬಂದವಿನ ಕಿಕ್ಕಾಗಲ್ಲ. ಹಂಗೆ ಚಂದಕ್ಕೆ ಬಯ್ಯ ನಮ್ಮಂಗಾಗುತ್ತೆ ಅವಳು ನೋಡಿಬಿಟ್ರೆ. ಏನು ಮಾಡೋದಪ್ಪ ಇವತ್ತು? ನನ್ನ ಜೀವನ ಹಾಳಾಗೋಯ್ತು. ಇವ್ರು ಇನ್ನು ತರಂಬದು ಗೊತ್ತಿದ್ರೆ ನಾವು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅನ್ನಿಸ್ತೈತೆ. ಏನು ಮಾಡೋದು? ನನಗಿವತ್ತು ಅದೇನಾಯಿತು ಏನೋ, ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೈತೆ. ನೀನು ಹೊಡೆದೆ ಹಿಡ್ಕೊಂಡು ಅಂತ ಹೇಳ್ತೈತೆ. ನನಗೆ ಯಾವ ದೆವ್ವನೂ ಇಲ್ಲ, ಯಾವ ಪಿಚಾಚಿನೂ ಇಲ್ಲ, ಪೀಡನೂ ಇಲ್ಲ. ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಏನೇನೋ ಹೇಳುತ್ತೆ, ಏನೇನೋ ಗುಬೆ ಕೂರಿಸುತ್ತೆ. ಯಪ್ಪ ದೆವ್ವ ಹಿಡ್ದೈತೆ ಹಂಗೆ ಹಿಂಗೆ ಅಂತ ಹೇಳುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ದ್ರಾಗ ಯಾರು ಇಲ್ಲ ಕಣೆ, ದೆವ್ವ ಪೀಡೆ ಪಿಸೆ ಅಂತಾರು ಯಾರು ಇಲ್ಲ ಅಂತ ಹೇಳಿದ್ದು. ಒಳ್ಳಾಳಲ್ಲ ಅವಳು. ಬಿಡು, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಸುಮ್ಮನೆ ಈ ಕಡೆ ಗಂಡು ಹೇಳ್ದಂಗೆ ಕೇಳ್ಕೊಂಡು ಅವ್ನು ಎಲ್ಲಿ ಇರ್ತೀನಿ ಅಂತ ನಾನು ಜೊತೆಗೆ ಇರ್ತೀನಿ ಅಂದರೆ ಜೊತೆಗೆ ಇರು, ಬೇರೆ ಇರ್ತೀನಿ ಅಂದರೆ ಬೇರೆ ಇರು. ಅವ್ನು ಹೆಂಗೆ ಹೇಳ್ದಂಗೆ ಅವ್ನು ಹೇಳ್ತಾನೆ ಹಂಗೆ ಕೇಳ್ಕೊಂಡಿರು. ಸುಮ್ಮನೆ ಅಷ್ಟೇನೆ. ಕೇಳ್ಕೊಂಡಿದ್ರೆ ಯಾವುದೂ ಇರಲ್ಲ. ಅವನಿಗೆ ಮುಂದೊಂದು ದಿನ ಆದಾಗ ಅನುಭವಿಸೋನು ಅವನೇನೆ. ಚೆನ್ನಾಗಿದ್ರೆ ಸುಖ ಪಡೋನು ಅವನೇನೆ. ಈಗ ಅವ್ರ ಅಣ್ಣ ಇರು ಏನು ಮಾಡ್ತಾರೆ ಗೊತ್ತಿಲ್ಲ. ಅದೆಲ್ಲ ನೀನು ಮಾತಾಡೋಕ್ಕೆ ಹೋಗ್ಬೇಡ. ಅವ್ರ ಅಣ್ಣ ಅವ್ರ ಅತ್ತಿಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ನೀನು ಏನು ಅವ್ರ ಬಗ್ಗೆ ಹೇಳೋಕ್ಕೆ ಹೋಗ್ಬೇಡ. ಅವ್ನಿಗೆ ಗೊತ್ತಾಗಬೇಕು. ಅವ್ನಿಗೆ ಮುಂದೆ ಏನು ಅವ್ರು ಒಳ್ಳೇದು ಮಾಡಿದ್ರೆ ಅವ್ನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಅವ್ನಿಗೆ ಕೆಟ್ಟದ್ದಾಗುತ್ತೆ. ನೀನು ಏನು ಮಾತಾಡಬೇಡ. ನೋಡು, ನೀನು ಬುದ್ಧಿವಾದ ಹೇಳ್ತಾ ಇದೀವಿ ನಾವು. ಇವು ಅಂತಾರೆ ಮುಂದಾಗ್ಲನ ಹೇಳಿಲ್ಲ, ಈಗ ಹೇಳ್ತೀರಾ ಬುದ್ಧಿನ. ಮುಂಚೆನೇ ಹೇಳಿದ್ರೆ ನಾನು ಚೆನ್ನಾಗಿರ್ತಿದ್ನಾ? ಬಿಡು ಹೋಗ್ಲಿ. ಈಗ ಹೇಳುತ್ತೆ ನಮ್ಮಮ್ಮ, ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರು ಅಂತ. ಹಸುಗೋಣ ಜೊತೆ ಸೇರಿ ಬಿಟ್ಟು ಬಾ, ಅವ್ರದ್ದೇನು ಕೇಳಬೇಡ ಹಂಗೆ ಅನಿಸ್ಕೊಂಡಿದ್ರೆ ಅಲ್ಲಿರೋದೇನೆ ಅಂತ ಹೇಳಿದ್ರು. ಈ ಬುದ್ಧಿ ಅವಾಗಲೇ ಹೇಳಿದ್ರೆ ನನ್ನ ಜೀವನ ಚೆನ್ನಾಗಿರೋದು ಅಮ್ಮಂಗೆ ಆಗ್ತೈತೆ. ವಿಕ್ಕಿ ನನ್ನ ಮನೆಗೆ ಬಿಡ್ಕಮಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆನೇ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.